ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರದು ಊಟ ಆಯಿತಾ ಫ್ರೆಂಡ್ಸ್? ನಾನಿವತ್ತು ನಮ್ಮ ರಾತ್ರಿಯ ಒಂದು ಊಟಕ್ಕೆ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿದ್ದು ಅನ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಇಬ್ಬರಿಗಾಗುವಷ್ಟು ಅನ್ನ ಮಾಡಿಕೊಂಡು ಅದನ್ನು ಗಾಲಿಗೆ ಆರೋಕ್ಕಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ರೈಸ್. ಇದು ಬಿಸಿ ಬಿಸಿ ಇದ್ದಾಗ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಆಮೇಲೆ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ. ಈರುಳ್ಳಿ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರ ಸಲುವಾಗಿ ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ 2 ಈರುಳ್ಳಿನ. ಆಮೇಲೆ ಒಗ್ಗರಣೆಗೆ ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಾವು ಹಸಿಮೆಣಸಿನ್ಕಾಯಿ ಅಂದರೆ ಖಾರ ಇದೆ ಫ್ರೆಂಡ್ಸ್ ಹಾಕೋದು, ಮತ್ತು ಖಾರದ ಪುಡಿ ಹಾಕಲ್ಲ. ಸೊ ಅದ್ರ ಸಲುವಾಗಿ ನಾನು ಒಂದು 5 ತೊಗೊಂಡಿದ್ದೀನಿ. ಅದನ್ನು ಉದ್ದುದಕ್ಕೆ ಸೀಲ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಮಾತ್ರ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇದು ಪುದೀನ ತೊಗೊಂಡಿದ್ದೀನಿ. ಇದು ಸ್ವಲ್ಪನೇ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಜೀರಿಗೆ ಹಾಕ್ತೀವಲ್ಲ, ಜೀರಿಗೆ ಫ್ಲೇವರು ಹೋಗುತ್ತೆ. ಸೊ ಅದ್ರ ಸಲುವಾಗಿ ಓಕೆ ಫ್ರೆಂಡ್ಸ್. ಈಗ ಮಾಡೋ ವಿಧಾನ ನೋಡೋಣ ಫ್ರೆಂಡ್ಸ್. ಇವಾಗ ಎಲ್ಲಿಗನ್ನ ಹೋಗಿ ಬಂದಿರ್ತೀವಿ ಶಾಪಿಂಗ್ ಅದು ಇದು ಅಂತ ಹೇಳ್ಬಿಟ್ಟು, ನಮಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಈ ಜೀರಾ ರೈಸ್ ಮಾಡ್ಕೋಬೋದು. ಇದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಇನ್ಸ್ಟೆಂಟಾಗಿ ಕೂಡ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್. ಜೀರಾ ಗೊತ್ತಲ್ವಾ, ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದ್ರ ಸಲುವಾಗಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ನಂದಿನಿ ತುಪ್ಪ ಫ್ರೆಂಡ್ಸ್, ಶುದ್ಧ ಹಸುವಿನ ತುಪ್ಪ. ಇದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು ಅನಿಸುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಬಟ್ಲಲ್ಲಿ ಸ್ವಲ್ಪ ಇತ್ತು, ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡೆ. ಸೊ ಫ್ರೆಂಡ್ಸ್, ಮೇಯ್ನಾಗಿ ಜೀರಿಗೆ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ತುಪ್ಪ ಕಾದಿದೆ ಫ್ರೆಂಡ್ಸ್. ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಓದ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ಇದು ಸ್ವಲ್ಪ ಫಸ್ಟಿಂದ ಮಾಡಬೇಕಾ? ಹಾಂ, ನೋಡಿ ಫ್ರೆಂಡ್ಸ್, ಇವಾಗ ಜೀರಿಗೆ ಸ್ವಲ್ಪ ಕೆಂಪಗಾಗಿದೆ. ಜೀರಿಗೆ ಸ್ವಲ್ಪ ಹುರ್ಕೊಂಡಿದ್ದಾಯಿತು ನಾವು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಹಾಕೋಬೇಕು ಫ್ರೆಂಡ್ಸ್. ನಮಗೆ ಇದೇ ಮೇನಾಗಿ ಫ್ರೈ ಆಗಬೇಕು ಈ ರೈಸಿಗೆ. ಚೆನ್ನಾಗಿ ಸ್ವಲ್ಪ ಹುರಿದಾಗಿದೆ ಇವು ಈರುಳ್ಳಿ. ಈಗ ನಾನಿಲ್ಲಿ ಕರಿಬೇವು, ಆಮೇಲೆ ಕೊತ್ತಂಬರಿ, ಪುದೀನ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ನಮಗೆ. ಆಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಟೊಮೊಟೊ ಚಿಕ್ಕ ಸೈಜು, ಆ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಉಪ್ಪಿನಕಾಯಿ ಅಥವಾ ಮೊಸರು ಬಜ್ಜಿಯೊಂದಿಗೆ ಚಟ್ನಿ, ಯಾವುದೇ ಚಟ್ನಿ ಇರಲಿ, ಮನೇಲಿ ಯಾವುದೇ ಇರಲಿ, ಚಟ್ನಿ ಪುಡಿ, ಶೇಂಗಾ ಪುಡಿ ಅಂತಾರಲ್ಲ, ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ.
ಸಾರಿ ಫ್ರೆಂಡ್ಸ್, ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ, ಅದಕ್ಕೆ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೀವು ಅನ್ನ ಎಷ್ಟು ತಗೋತೀರೋ ಅದ್ರ ಮೇಲೇ ಟೇಸ್ಟ್ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಓಕೆನಾ. ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಉಪ್ಪು ಅರಿಶಿನ ಆಗಿರ್ತೀವಲ್ಲ ಅದೆಲ್ಲ ನೀಟಾಗಿ ಇದಕ್ಕೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ ಜೊತೆಗೆ ಇದೆಲ್ಲ ಮಿಕ್ಸ್ ಆಗಬೇಕಲ್ವ ಸ್ವಲ್ಪವಾಗಿ. ಸೊ ಫ್ರೆಂಡ್ಸ್ ನೋಡ್ಕೊಂಡ್ರೆ ಸ್ಮೆಲ್ ಗಮ್ ಅಂತಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆ. ನೋಡ್ಕೊಳ್ಳಿ, ಅನ್ನ ತೊಗೊಂಡಿದ್ನಲ್ಲ ನಾನು, ಅನ್ನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಅನ್ನನ ಬಿಸಿ ಮಾಡ್ಕೋಬೇಕು, ಅಂದರೆ ಇದ್ರೊಳಗೆ ಚೆನ್ನಾಗಿ ಒಗ್ಗರಣೆ ಒಳಗೆ ರೈಸ್ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದು ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ ಈಗ ಸ್ಪೈಸಿ ಜೀರಾ ರೈಸ್ ರೆಡಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಮ್ಮಿ ಟೇಸ್ಟಿ ಸ್ಪೈಸಿ ಜೀರಾ ರೈಸ್ ರೆಡಿ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸರ್ವೇ ಜನ ಸುಖಿನೋ ಭವಂತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.